ನಮ್ಮ ಸೈನಿಕರಷ್ಟು ಜೋರವಾಗಿ ನಾವು ಕಳೆದಿಲ್ಲ. ಭಾರತ್ ಮಾತಾ ಕಿ ವಂದೇ ವಂದೇ. ಬಂಧುಗಳೇ, ಕಾರ್ಗಿಲ್ ವಿಜಯೋತ್ಸವ ಅಂಗವಾಗಿ ದೊಡ್ಡ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಉತ್ಸಾಹದಿಂದ ನಮ್ಮ ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕರ ಸಂಘ ಬಹಳ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೂ ಕೂಡ ಬಹಳ ದೊಡ್ಡ ಅಭಿಮಾನ ಉಪಸ್ಥಿತರಿರುವಂತ ಪೂಜ್ಯರು ಶ್ರೀ ರುದ್ರಯ್ಯ ಹಿರೇಮಠ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಆತ್ಮೀಯರು ಅಧ್ಯಕ್ಷರು ಆದಂತ ಶ್ರೀ ಬಸಪ್ಪ ತಲವಾರ್ ಅವರೇ, ಶಂಕರಗೌಡನ ಪಾಟೀಲ್ ಅವರೇ, ಯುವರಾಜನ ಕದಂ ಅವರೇ, ಮನೋಹರ್ ಬೆಳಗಾಂಕರ್ ಅವರೇ, ಸುನೀಲ್ ದಾಗರ್ ಅವರೇ, ಕಲ್ಲಪ್ಪನ ಪಾಟೀಲ್ ಅವರೇ, ಆರ್.ಐ. ಹಿರೇಮಠ ಅವರೇ, ಸಂಘದ ಎಲ್ಲ ಪದಾಧಿಕಾರಿಗಳು, ಅದರಲ್ಲೂ ನಮ್ಮ ಇತ್ತೀಚಿನ ದಿನದಲ್ಲಿ ನೋಡಲಿಕ್ಕೆ ಏನು ಸಿಗ್ತಾ ಇದೆ ಅಂತಂದ್ರೆ, ಇದು ಮಾಜಿ ಸೈನಿಕರ ಸಂಘದಲ್ಲಿ ಅವರ ಮನೆಯವರು ಕೂಡ ಬಹಳಷ್ಟು ಒಳ್ಳೆಯ ಒಂದು ಸಂಘಟನೆಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲ ನನ್ನ ಅಕ್ಕ ತಂಗಿಯರೇ, ಸಂಘದ ಪದಾಧಿಕಾರಿಗಳೇ, ಮಾಧ್ಯಮದ ಎಲ್ಲ ನನ್ನ ಸಹೋದರರೇ ಮತ್ತು ಮಾಜಿ ಸೈನಿಕ ಕುಟುಂಬದ ಎಲ್ಲ ಸದಸ್ಯರೇ, ಬಂಧುಗಳೇ, ನಾನು ಆಗಲೇ ಒಬ್ರು ಭಾಷಣ ಮಾಡ್ತಾ ಇದ್ರು ಪ್ರಸ್ತಾವಿಕವಾಗಿ. ಯಾರು ಅವರು? ಕ್ಯಾಪ್ಟನ್ ಸಹೋದರ ಕ್ಯಾಪ್ಟನ್ ಸುರೇಶ್ ಅವರು ಭಾಷಣ ಮಾಡ್ತಾರೆ. ಅದನ್ನ ಕೇಳ್ಕೊಂಡು ಕೂತ್ಕೊಂಡಿದ್ರು. ನೀವೆಲ್ಲ ರಿಟೈರ್ಡ್ ಆಗಿದ್ದೀರಾ, ಆದ್ರೆ ನಿಮ್ಮ ಬೇರೆ ಎಷ್ಟು ಗಟ್ಟಿ ಇದೆ ಅಂತಂದ್ರೆ, ನಮ್ಮ ಭಾರತಾಂಬೆಯ ಸೇವೆಯಲ್ಲಿ ಏನು ತಮ್ಮ ಯೌವನದ ಅತ್ಯುನ್ನತ ವಯಸ್ಸನ್ನ ಏನು ನಮ್ಮ ಭಾರತ ದೇಶದ ಸೇವೆಯನ್ನ ಮಾಡ್ಲಿಕ್ಕೆ ಏನು ನೀವು ಹುಡುಕಾಗಿ ಇಟ್ಟಿದ್ದೀರಲ್ಲ, ನೀವು ರಿಟೈರ್ಡ್ ಆದ್ರೂ ಕೂಡ ನಿಮ್ಮ ಮುಖದಲ್ಲಿ, ನಿಮ್ಮ ಶರೀರದಲ್ಲಿ, ನಿಮ್ಮ ಆಚಾರ ವಿಚಾರದಲ್ಲಿ ಬದಲಾವಣೆಯನ್ನ ನಾನು ನೋಡ್ತಾ ಇದ್ದೀನಿ. ಮಾತನಾಡ್ತಾ ಇರ್ಬೇಕಾದ್ರೆ ಆ ಮಾತಿನಲ್ಲೇ ಆ ಶೌರ್ಯ ಎದ್ದು ಕಾಣಿಸ್ತಾ ಇತ್ತು, ಆ ಮಾತಿನಲ್ಲೇ ದೇಶಭಕ್ತಿ ಎದ್ದು ಕಾಣಿಸ್ತಾ ಇತ್ತು. ಇವತ್ತು ಒಬ್ಬೊಬ್ರು ನೀವು ಈ ಭಾವನ ಯಾವ ರೀತಿ ಹಾಕೊಂಡಿದ್ದೀರ ಅಂತಂದ್ರೆ, ಒಂದು ಈ ದೇಶವನ್ನ ಸಾಧಂತ ಯೋಧ ನಿಮ್ಮ ಜೀವನನೇ ಸಾರ್ಥಕ ಆಯಿತು. ಇವತ್ತು ನಾವು ಮಂತ್ರಿ ಆಗಿರ್ಬೋದು, ನಾವು ಕೂಡ ನಮ್ಮ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡ್ತಾ ಇರ್ಬೋದು. ಆದ್ರೆ ಎಲ್ಲ ಸೇವೆಗಿನ್ನ ದೊಡ್ಡ ಸೇವೆ ಯಾವ್ದಾದ್ರು ಇದ್ರೆ ಈ ದೇಶಕ್ಕೆ, ಅದು ನನ್ನ ದೇಶವನ್ನ ಕಾಯ್ತಾ ಇರುವಂತ ಒಬ್ಬ ರೈತರನ್ನ ನಾವು ಯಾವತ್ತೂ ಮರೆಯೋದಿಲ್ಲ, ಸೈನಿಕರನ್ನ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಅಕ್ಷರವನ್ನ ಕಲಿಸಿಕೊಟ್ಟಂತ ಶಿಕ್ಷಕರನ್ನ ಮರೆಯಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನಿಮ್ಮ ತ್ಯಾಗ, ನಿಮ್ಮ ಬಲಿದಾನ, ನಿಮ್ಮ ಶ್ರಮ, ನಿಮ್ಮ ಬೆವರು, ನಿಮ್ಮ ರಕ್ತ, ಇದನ್ನೆಲ್ಲ ನಮ್ಮ ದೇಶವನ್ನ ಮತ್ತು ನಮ್ಮನ್ನೆಲ್ಲರನ್ನು ಕಾಪಾಡಲಿಕ್ಕೆ ನೀವು ತ್ಯಾಗ ಮಾಡಿದ್ದೀರ. ಇವತ್ತು ನಿಮ್ಮ ಪರಿವಾರಗಳನ್ನ ಬಿಟ್ಟು ನೀವು ದೇಶದ ಮೂಲೆ ಮೂಲೆಗೆ ಬಾರ್ಡರ್ಗೆ ನಿಂತು ವೈರಿಗಳ ಗುಂಡಿಗೆ ಎದೆಯನ್ನ ಒಡ್ಡಿ ಬಂದರ ಭಾವವನ್ನು ನೋಡಲು ನನ್ನ ಭಾರತಾಂಬೆ ಮಗ ಸಾಕ್ಷಿ ಯುದ್ಧ. ಇದಕ್ಕೆ ಸಾಕ್ಷಿ ಮೊನ್ನೆ ನಡೆದಂತ ಸಿಂಧೂರ್, ಆಪರೇಷನ್ ಸಿಂಧೂರ್. ಯಾಕೆ ಈ ಮಾತನ್ನ ಅತ್ಯಂತ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಭಾರತ ದೇಶನೇ ಶೌರ್ಯದ ಮಕ್ಕಳನ್ನ, ವೀರ ಶೂರರನ್ನ ಕೊಟ್ಟಂತ ನಾಡು, ಭೂಮಿ, ದೇಶ ಯಾವ್ದಾದ್ರು ಇದೆ ಅದು ಭಾರತ ದೇಶ. ಅದ್ರಲ್ಲಿ ಇನ್ನೂ ಏನು ಹೆಮ್ಮೆ ಆಗುತ್ತೆ ಅಂತಂದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬೆಳವಡಿ ಮಲ್ಲಮ್ಮ, ಅಂಬೂರು ಬಾಳಪ್ಪನ್ನ ಕೊಟ್ಟಂತ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಧಿಕ ಸೈನಿಕರಿದ್ದಾರೆ, ಮಾಜಿ ಸೈನಿಕರಿದ್ದಾರೆ. ಎಷ್ಟು ದೊಡ್ಡ ಹೆಮ್ಮೆ ಆಗಬೇಕು ನಮಗೆ. ನಾವು ಬೆಂಗಳೂರಿನಲ್ಲಿ ಚರ್ಚೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ
ಡೆಲ್ಲಿನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಈ ದೇಶದ ಗಡಿಯನ್ನ ಕಾಯಲಿಕ್ಕೆ ನಮ್ಮ ಜಿಲ್ಲೆಯಿಂದ ಅತ್ಯಂತ ಅಧಿಕ ಸೈನಿಕರಿದ್ದಾರೆ ಅಂತ ಹೇಳಬೇಕಾದ್ರೆ ನಮಗೆಷ್ಟು ಗೌರವ, ನಮಗೆಷ್ಟು ಸಂತೋಷ ಆಗುತ್ತೆ. ಬಂಧುಗಳೇ, ನಾನು ಮುಂಚೆಯಿಂದಲೂ ಕೂಡ ನನ್ನ ರಾಜಕೀಯ ಕ್ಷೇತ್ರದಲ್ಲಿ ಬಂದಾಗಿನಿಂದಲೂ ಕೂಡ ಅದಕ್ಕಿಂತ ಮುಂಚೆನೂ ಕೂಡ ವಿಶೇಷವಾದಂತ ಕಾಳಜಿ ನಿಮ್ಮ ಮೇಲೆ, ವಿಶೇಷವಾದಂತ ಗೌರವವನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ ನಿಮ್ಮೆಲ್ಲರ ಮೇಲೆ ಇಟ್ಟಿದೆ. ನಿಮ್ಗೆ ಅದು ಯಾಕೋ ಗೊತ್ತಿಲ್ಲ, ನನಗೆ ಮೊದಲಿಂದಲೂ ಬಂದಿದೆ. ಅದು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆಯಿಂದಲೂ ಕೂಡ ಸೈನಿಕರಂತಂದ್ರೆ ಒಂದು ವಿಶೇಷವಾದಂತ ಭಾವ. ಬಂಧುಗಳೇ, ಆ ಮಳೆಯಲ್ಲಿ, ಆ ಚಳಿಯಲ್ಲಿ, ಆ ಬಿಸಿಲಲ್ಲಿ ಎಲ್ಲನ ಬಿಟ್ಟು ನೀವು ದೇಶವನ್ನ ಕಾಯ್ತಿರಲ್ಲ. ನಿಮ್ಮ ಶ್ರಮಕ್ಕೆ, ನಿಮ್ಮ ತ್ಯಾಗಕ್ಕೆ ಏನಾದ್ರೂ ಸಾಗಿದೆಯಾ? ನಾವೇನಾದ್ರೂ ಕೊಟ್ರೆ ಅದು ಸಾಗಿದೆಯಾ? ನೀವೇ ಹೇಳಿ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ರಾಜ್ಯ ಸೇರಿದವರು ಕೂಡ ಬಂದ್ರು. ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದೆ. ನನ್ನ ಒಂದು ಉಪಸ್ಥಿತಿ ಕೂಡ ಇರಬೇಕು ಅಂತ ಹೇಳಿ ಇವತ್ತು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶುರು ಮಾಡಲಾ? ಗಡಿಯಲ್ಲಿ ಬಹಳಷ್ಟು ತಮ್ಮ ಹೋರಾಟವನ್ನ ಮಾಡಿ ದೇಶಭಕ್ತಿಯನ್ನ ಬೆಳೆದು ಇವತ್ತು ರಿಟೈರ್ ಆದ್ರೂ ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ. ಸಮಾಜದ ಒಳಗಡೆ ಏನು ಅಂಕು ಡೊಂಕುಗಳಿದ್ದಾವೆ ಅವರ ತಿದ್ಲಿಕ್ಕೆ ತಮ್ಮದೇ ಆದಂತ ಒಂದು ಕಾರ್ಯರೂಪದಲ್ಲಿ ತಾವು ಸೇವೆಯನ್ನ ಮಾಡ್ತಾ ಇದ್ದ ಸನ್ನದ್ಧರಾಗಿಲ್ಲ. ಇವತ್ತು ನಮ್ಮ ಮಾಜಿ ಸೈನಿಕರ ಬೇಡಿಕೆಗಳು ಬಹಳಷ್ಟು ಇದಾವೆ, ಸರ್ಕಾರದ ಮುಂದೆನೂ ಇದಾವೆ, ನಮ್ಮ ಎದುರುಗಡೆನೂ ಇದಾವೆ. ಆದ್ರೆ ನಿಮ್ಮ ಶಿಸ್ತುಬದ್ಧವಾದಂತ ಈ ಜೀವನವನ್ನ ನೋಡಿದ್ರೆ ನಿಜವಾಗ್ಲೂ ನಮ್ಮ ಅವಶ್ಯಕತೆ ನಿಮಗಿಲ್ಲ, ಸರ್ಕಾರದ ಅವಶ್ಯಕತೆ ನಿಮಗಿಲ್ಲ. ನೀವು ಬಹಳಷ್ಟು ಸ್ವತಂತ್ರ ಆಗಿಬಿಟ್ಟಿದ್ದೀರಿ. ನೀವು ಆದ್ರೂ ಕೂಡ ಕೆಲವು ಬೇಡಿಕೆ ಇದಾವೆ. ಅದು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತದ್ದಿರ್ಲಿ, ಜಿಲ್ಲೆಗೆ ಸಂಬಂಧಪಟ್ಟಂತದ್ದಿರ್ಲಿ, ಮೊದಲಿನಿಂದಲೂ ಕೂಡ ನಿಮ್ಮ ಜೊತೆ ನಿಂತಿದ್ದೀನಿ, ಮುಂದೆ ಕೂಡ ನಿಮ್ಮ ಜೊತೆ ನಿಂತ್ಕೊಳ್ತೀನಿ ಅಂತ ಭಾಷಣ ಹೇಳ್ತೀನಿ. ನೀವು ನಮಗೆ ಆದರ್ಶ. ನೀವ್ ಯಾವತ್ತಿದ್ರು ಕೂಡ ನಮ್ಮನ್ನ ಬದುಕಿಸಿದ್ದೀರಾ. ಈಗ ನೀವು ನಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೀರಲ್ಲ, ಅದು ಆಗ್ಬಾರ್ದು. ನಾವು ಇಷ್ಟೊಂದು ಚೆನ್ನಾಗಿ ಈ ದೇಶದಲ್ಲಿ ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಯಾರಂತಂದ್ರೆ ನಿಮ್ಮ ಮನೆಯವರು ಅವ್ರು ಪಟ್ಟಂತ ಶ್ರಮ, ಅವ್ರ ತ್ಯಾಗ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ಆ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ವೀರ ನಾರಿಯರಿಗೆ ಆ ಭಗವಂತ ಧೈರ್ಯವನ್ನ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಒಂದು ಕಡೆ ನಿಮ್ಮ ಶಿಸ್ತು ನಿಜವಾಗ್ಲೂ ಇವತ್ತು ನನ್ನ ಮಂತ್ರಮುಗ್ಧ ಮಾಡಿದ್ರು. ಇದೊಂದು ಕ್ಯಾಪ್ ಹಾಕಿದಾರಲ್ಲ, ಆರೆಂಜ್ ಅಂಡ್ ಗ್ರೀನ್, ತಾವು ಏನಾಗಿದ್ರಿ ಬ್ರದರ್ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಈಗ ಹೊಸದಾಗಿ ನೀವು ಮಾಡಿದ್ದೀರಾ ಕಲರ್, ಬಟ್ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಓಕೆ, ಹೌದು, ಓಕೆ, ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ರು, ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ರು. ಆಮೇಲೆ ಅದು ಕೋಟ್ ಹಾಕೊಂಡು, ಟೈ ಹಾಕೊಂಡು, ಕ್ಯಾಪ್ ಹಾಕೊಂಡು, ಒಂದು ಗರ್ವದಿಂದ ಗಾಂಭೀರ್ಯದಿಂದ ನೀವೆಲ್ಲರೂ ಕೂತ್ಕೊಂಡಿದ್ದೀರಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಏನ್ ಅನ್ಸುತ್ತೆ ಹೇಳಿ, ತಾನಾಗಿನೇ ಎರಡು ಕೈ ಹೀಗೆ ಬರ್ತಾವ ಮುಂದೆ. ಯಾರು ಮಾಡೋದಲ್ಲ, ನೀವು ಆ ಚಿತ್ರನ ನೋಡಿದ ತಕ್ಷಣ ಆ ಭಾವನೆ ನಮಗೆ ಬಂದ್ಬಿಡುತ್ತೆ. ಅದು ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಶಿಸ್ತುಬದ್ಧವಾದಂತ ನಿಮ್ಮ ಜೀವನ ಶೈಲಿ. ನಿಮ್ಮ ಮಕ್ಕಳು ಕೂಡ ಅಷ್ಟೇ ಶಿಸ್ತನ್ನ, ಈ ದೇಶಭಕ್ತಿಯನ್ನ, ನಾಡಿನ ಬಗ್ಗೆ ಗೌರವವನ್ನ, ನಮ್ಮ ಸಂಸ್ಕೃತಿಯನ್ನ ತಾವು ತಮ್ಮ ಮಕ್ಕಳಿಗೆ ಕೂಡ ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ಟಿರ್ತೀರಾ.
ಒಂದು ವೇಳೆ ನಮ್ಮ ದೇಶ ಇವತ್ತು ತಮ್ಮ ಕೈಯಲ್ಲಿ ಸುರಕ್ಷಿತವಾಗಿದೆ ಅಂತ ಹೇಳಿ ನಾವು ನೆಮ್ಮದಿಯ ನಿದ್ದೆಯನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ಬಹಳಷ್ಟು ಶಿಸ್ತಿನಿಂದ ಡೆಫಿನೆಟ್ಲಿ ಈ ಕಾರ್ಯಕ್ರಮ ನೋಡಿದ್ರೆ ಇದು ಆರ್ಮಿಯ ಪ್ರತಿಯೊಂದು ಛಾಯೆ ಇದ್ರಲ್ಲಿ ಕಾಣಿಸ್ತದೆ. ಆರ್ಮಿ ಕಾರ್ಯಕ್ರಮನೇ, ಬಟ್ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನಾನು ಕೂಡ ಪುಣ್ಯ ಮಾಡಿದ್ದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನೆಲ್ಲರಿಗೂ ಅಭಿನಂದಿಸ್ತೇನೆ. ಎಲ್ಲ ಸಂಘದ ಪದಾಧಿಕಾರಿಗಳು ಒಗ್ಗಟ್ಟಿನಿಂದ ಇರಿ ಅಂತ ಹೇಳಲಿಕ್ಕೆ. ಯಾಕೆ ಅಂತಂದ್ರೆ ಆಯ್ತು, ದೇಶಕ್ಕೆ 20 ವರ್ಷ ಕೊಟ್ಟಿದ್ದೀರ, 25 ವರ್ಷ ಕೊಟ್ಟಿದ್ದೀರ, ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಶರೀರದ ಭಾಗಗಳಲ್ಲಿ ಗಾಯವನ್ನ ಮಾಡ್ಕೊಂಡಿದ್ದಾರೆ. ಈ ಎಷ್ಟು ದಿನ ನಾವು ಬದುಕ್ತೀವೋ ಅಷ್ಟು ದಿನ ಎಲ್ಲರ ಜೊತೆ ಪ್ರೀತಿ, ವಿಶ್ವಾಸ, ಪ್ರೇಮವನ್ನ ಹಂಚ್ಕೊಂಡು ಚೆನ್ನಾಗಿ ಬದುಕುವಂತ ಬಿಟ್ಟು ನಮ್ಮ ಮಧ್ಯದಲ್ಲಿ ಜಗಳ ಮಾಡಕ್ ಹೋಗ್ಬೇಡಿ. ಎಲ್ಲರ ಬಯಕೆ ಒಂದೇ, ಎಲ್ಲರ ಬೇಡಿಕೆ ಕೂಡ ಒಂದೇ ಇದೆ. ನಾವು ನಿಮ್ ಜೊತೆಗಿರ್ತೀವಿ, ಸರ್ಕಾರ ನಿಮ್ಮ ಜೊತೆಗೆ ಇರುತ್ತೆ ಅನ್ನುವಂತ ಮಾತನ್ನ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಬೇಡಿಕೆಗಳು ಏನೇ ಇದ್ದೀರ ಅದಕ್ಕೆ ನಾನು ಸರ್ಕಾರ ಆಗಿ ಸ್ಪಂದಿಸುತ್ತೆ ಅನ್ನುವಂತ ಮಾತನ್ನ ಹೇಳಿ, ನಮ್ಮ ಸೈನಿಕರಿಗೆ ಜಯವಾಗಲಿ, ನಮ್ಮ ವೀರ ಯೋಧರಿಗೆ ಜಯವಾಗಲಿ, ವೀರ ನಾಯಕರಿಗೆ ಜಯವಾಗಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸಿದ್ರು. ಈ ಜನತೆಗಾಗಿ ತನ್ನ ಪ್ರಾಣ ಹೋಗಲು ಪರವಾಗಿಲ್ಲ, ತನ್ನ ಹೆಂಡತಿಗೆ ಕೂಟು ವಹಿಸುವುದು ಪರವಾಗಿಲ್ಲ, ತನ್ನ ಹೆಂಡತಿಯ ಮಕ್ಕಳಿಗೆ ಅರಿವು ಪರವಾಗಿಲ್ಲ, ಹೆಣ್ಣು ಮಕ್ಕಳ ಬಳಿಗೆ ತನ್ನ ದೇಶಕ್ಕೆ ಪ್ರಾಣ ಕೊಡುವ ಏಕೈಕ ವ್ಯಕ್ತಿ ಆಗಿದ್ರೆ ಅದು ನಮ್ಮ ಸೈನಿಕ, ನಮ್ಮ ಸೈನಿಕ. ಒಂದು ನಾವು ಇವಾಗಲೇ ಈಗಾಗಲೇ ನಮ್ಮ ಸರ್ಕಾರದ ಆದೇಶಗೊಳ್ಳುತ್ತೆ. ನಮ್ಮ ಅಭಿಯಂತರ ಮಾಜಿ ಸೈನಿಕರ ಸಂಘ ಈ ಬೆಳಗಾವಿ ಘಟಕದಲ್ಲಿ ಸಿದ್ಧಾಂತವನ್ನು ಒಂದು ನಮ್ಮ ಸೈನಿಕ ಭವನ ದಯಮಾಡಿ ನಮ್ಮ ಸೈನಿಕ ಭವನ, ಯಾಕಂದ್ರೆ ಇಂಥ ಕಾರ್ಯಕ್ರಮ ಸುಮ್ಮನಾಗಿತ್ತಪ್ಪ ಅಲ್ಲ, ಇಲ್ಲೆಲ್ಲ ಕಾರ್ಯಕ್ರಮ ದೇಶ ಕಾರ್ಯಕ್ರಮ ಇದೆ. ನಾವು ನಮ್ಮ ಸಚಿವರಾಗಿದ್ದೀವಿ, ನಮ್ಮ ಒಂದು ಅವಧಿಯಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಒಂದು ಸೈನಿಕ ಭವನವನ್ನು ನಿರ್ಮಾಣ ಮಾಡಿ ಹೋದ್ರೆ ತಮ್ಮ ಋಣ ಯಾವಾಗಲೂ ನಮ್ಮ ಮೇಲೆ ಜಗ ನೀವು ನೋಡ್ಕೊಳ್ಳಿ, ಭವನ ನಾನು ಮತ್ತು ರಾಜಶೇಖರ್ ಕೂಡ್ಕೊಂಡಿರ್ತೀವಿ. ಈಗಾಗಲೇ ಜನ ನೋಡ್ಕೊಂಡು ಬಿಡಮ್ಮ, ಸಿಎಸ್ಐ ಸರ್ಕಾರಿ ದಯವಿಟ್ಟು ತಮ್ಮ ಆ ಸಿಎಸ್ಐ ಮಾಡಿದಂತ ಆ ಮಾನವರಿಗೆ ಇರ್ತಾವ ಒಂದು 6 ರೈತ ಆಗಿರ್ಬೇಕು. ನಾವು ನಮಗೆ ಮತ್ತೊಂದು ಗೌರವ ಕೊಡಬೇಕು. ಸೈನಿಕರು ಯಾವ ತರ ಮಾಡು ಅಥವಾ ವಿಧದ ನಡವಳಿಕೆ ಅಂತೇಳಿ ಒಂದು ವಿಡಿಯೋ ಕ್ಲಿಪ್ ನಮಗೆ ಒಂದು 5 ಮಿನಿಟ್ ತೋರಿಸ್ತಾ ಇದ್ದೀವಿ.